ಇನ್ನೊಬ್ಬರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಪೂಜ್ಯ ನೀಶನಾಳ ಸ್ವಾಮೀಜಿಗಳ ಪಾದಾರಗಳಲ್ಲಿ ಹಣೆ ಮಣಿದು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ಮಾಸ್ತರ್ ಅವರೇ, ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಆಗಮಿಸಿರಬೇಕಾಗಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕ ರಾಜಗೌಡರು ಬಂದಿಲ್ಲ, ಬರುತ್ತಾ ಇದ್ದಾರಂತೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿರ್ತಕ್ಕಂಥ ಸುರೇಶ್ ಗೌಡ ಪಾಟೀಲ್ ಅವರೇ, ಸಂಗೊಳ್ಳಿ ರಾಯಣ್ಣನ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಾಪಣ್ಣ ಉಡುಪಿ ಅವರೇ, ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಕೊಕ್ಕುಟ್ನೂರು ಸರ್ ಅವರೇ, ಪ್ರೀತಿ ಶ್ವಾಸ ಇದೆ. ನಾನೇನು ಶ್ರೀಮಂತ, ನಾನು ಶ್ರೀಮಂತ ಅಂದ್ರೆ ಇವತ್ತು ನಾನು ಆರಿಸಿ ಬರ್ತಿದ್ದ ಬಂಧುಗಳೇ, ಮೋಸ ನಮ್ಮವರೇ ಕುತಂತ್ರದಿಂದ ನನ್ನ ಸೋಲಿಸಿದ್ರು. ಇವತ್ತ ಬಂದಿರೋ ಒಂದಿನ ಇವತ್ತು ಸೂರ್ಯ ಹೊರಡ್ತಾನೆ, ಇವತ್ತು ನಮಗೂ ಕೂಡ ಬೆಳಕಾಗ್ತದೆ ತಿಳ್ಕೊಂಡು ನನ್ನ ಹೋರಾಟವನ್ನ ಬಿಟ್ಟಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ರಾಜುಗೌಡರು ಕೂಡ ಅವರು, ನಾವು ಆತ್ಮೀಯರು, ಅವರು ಇಲ್ಲಿ ಆರಿಸಿ ಬಂದವರು, ನಾವು ಸ್ವಲ್ಪ ಬಿದ್ದೇವೆ ಬಂಧುಗಳೇ. ಬಿದ್ದರೂ ಕೂಡ ನನ್ನ ಉಸಿರು ಈ ಜನರಿಗಾಗಿ, ನನ್ನ ಪ್ರಾಣ ಜನರಿಗೋಸ್ಕರ, ಈ ನನ್ನ ಶರೀರ ಮಣ್ಣಲ್ಲಿ ಮಣ್ಣು ಹೋವರಿಗೆ ನನ್ನ ಹೋರಾಟವನ್ನ ನಾನು ಬಿಡುದಲ್ಲ, ನನ್ನ ಪ್ರಾಣ ಹೋಗೋರಿಗೆ ನಿಮ್ಮ ಸೇವೆ ಮಾಡ್ತೀನಿ ತಿಳ್ಕೊಂಡು ಎಲ್ಲಿ ಕೂಡ ಸಮಾಜದವರಲ್ಲಿ ಯಾರೇ ಕರೆದ್ರು ಕೂಡ ಇಲ್ಲಿ ಬಂದು ಇವತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ. ಅದಕ್ಕಾಗಿ ಊಟ ಅಂತ ತಿಳ್ಕೊಂಡು ನನ್ನನ್ನು ಬ್ಯಾಡತ್ತಿ, ನನ್ನ ಮಗ ಕಣ್ಣು ಕಾಣಿಸೋದಿಲ್ಲ ತಣ್ಣೀರ್ಗ ನನ್ನ ಮಗನಿಗೆ ಬಿಟ್ಟು ಹೋತಿ. ರಾಯಣ್ಣ, ನಿನ್ನ ಬ್ರಿಟಿಷರ್ ಗುಂಡು ಹಾಕೋ ಮುಂದೆ ನನ್ನ ಮಗನಿಗೆ ಕಣ್ಣು ಕಾಣದಿರ್ಬೋದು, ನಿನ್ನ ಬ್ರಿಟಿಷರ್ ಗುಂಡು ಹಾಕ್ತಿರಂದ್ರೆ ನನ್ನ ಮಗ ಎದಿ ಕೊಟ್ಟು ಸಾಯ್ತಾನೆ ನಿನ್ನ ಕಾಲಾಗ. ಅದಕ್ಕೆ ನನ್ನ ಮಗನೂ ಕೂಡ ವೈರಿ ಎತ್ತಿಕೊಂಡು ಇವತ್ತ ಆ ತಾಯಿ ಹೇಳ್ತಾ ಕಣ್ಣ ನೀರು ಬರ್ತಾ ಬಂಧುಗಳೇ, ನನ್ನ ಮಗ ಕಣ್ಣು ಗುಂಡಿದಿರ್ಬೋದು, ಬ್ರಿಟಿಷರ್ ಹಾಕ್ತಕ್ಕಂಥ ನಿನ್ನ ಗುಂಡು ನನ್ನ ಮಗನಿಗೆ ಎದೆಗಳು ಬೆಳ್ಳಿ, ನೀನು ಉಳಿದು ಈ ದೇಶಕ್ಕೆ ಹೋರಾಟ ಮಾಡು ರಾಯಣ್ಣ ಅಂತ ಹೇಳ್ತಾಳೆ. ಮುಂದೆ ಹೋರಾಟ ಮಾಡ್ತಾನೆ, ಹಳ್ಳಿ ಕೂಡ ಸಂಘಟನೆ ಮಾಡ್ತಾರೆ. ಹೋಗುವಾಗ ಇಡೀ ಇವತ್ತು ಮೋಸದಿಂದ ನಮ್ಮ ಗುರುನಾಥ್ ಮಾಸ್ತರ್ ಹೇಳಿದ್ರಲ್ಲ, ಇವತ್ತ ಮೋಸದಿಂದ ತಮ್ಮವರೇ ಸೋದರ ಮಾವ ಬ್ರಿಟಿಷರ್ಗೆ ಹಿಡಿದು ಕೊಡ್ತಾನೆ. ಹಣದಾಸಕ್ಕಾಗಿ ಸಮಾಜದ ಲೂಟ್ ಬಂದು ಏನೋ ಆಶೆಗಳನ್ನು ತೋರಿಸಿ ಇವತ್ತು ಹಿಡಿದು ಕೊಡ್ತಾರೆ ಬ್ರಿಟಿಷರು. ಇವತ್ತು ಸಂಗೊಳ್ಳಿಗೆ ರಾಯಣ್ಗೆ ಇವತ್ತು ಏರಿಸ್ತಾರೆ. ಕೊನೆಗೆ ಏನಾಗ್ತದೆ, ಇವತ್ತ ಗಲ್ಲಿಗೆ ಏರಿಸೋ ಮುಂದ ಇವತ್ತ ಇಡೀ ಬ್ರಿಟಿಷರು ಸ್ವಪ್ನಾಗಿರ್ತಕ್ಕಂಥ ದೇಶದ ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ರಾಯಣ್ಣಗ ಹಿಡಿದು ಹಾಕ್ತಾರೆ. ಅವಾಗ ಇವತ್ತ ರಾಯಣ್ಣ ಇವತ್ತು ದೇವ್ರು ಹೇಳ್ತಾನ, ಉಳಿಬೇಕಾದ್ರ ನೀನು ಹುಟ್ಟಿರ್ತಕ್ಕಂಥ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೇನೆ, ನೀನು ಹುಟ್ಟಿರ್ತಕ್ಕಂಥ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೇನೆ, ನಿನ್ನ ಗಲ್ಲಿಗೆ ಇರ್ತೇನೆ, ಇವತ್ತು ಗಣರಾಜ್ಯೋತ್ಸವ ಮಾಡ್ತೇನೆ ತಿಳ್ಕೊಂಡು ಇವತ್ತ ಊರೇ ಚಂದ ಇರ್ತಕ್ಕಂಥ ದೇವರ ಆಶೀರ್ವಾದ ಇರ್ತದೆ. ಆ ರಾಯಣ್ಣ ಯಾರಿಗೋಸ್ಕರ? ನಮಗೋಸ್ಕರ, ದೇಶದಗೋಸ್ಕರ ಇವತ್ತು ಹೋರಾಟ ಮಾಡಿ ತ್ಯಾಗ ಬಲಿದಾನಗಳಿಂದ ಗಳಿಸಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನಾವು ಉಳಿಸ್ಬೇಕಾಗಿದೆ. ಅಂತ ರಾಯಣ್ಣನ ಮೂರ್ತಿ ಇವತ್ತು ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ. ನಾನು ಕೂಡ ಇವತ್ತು ಹಲವಾರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರಿಂದ ಹೆಚ್ಚಿನ ಇವತ್ತು ನಮ್ಮ ಶಿಲ್ಪಾಕೋರು, ನಮ್ಮ ಮಲ್ಲಣ್ಣ ಶಾಲೆ ಅನೇಕರು ಇವತ್ತು ಮಾತಾಡ್ತಾರೆ. ಅದಕ್ಕೆ ರಾಯಣ್ಣನ ಇವತ್ತ ಹೆಸರು ಈ ದೇಶದಲ್ಲಿ ಅಮರವಾಗಿದೆ. ಅದಕ್ಕಾಗಿ ಬಹುತೇಕವಾಗಿ ಇವತ್ತು ನಮ್ಮ ಗುರುನಾಥ್ ಮಾಸ್ತರು ಇವತ್ತು ಮೌನೋತ್ಸವ ಇವತ್ತು ಚೇರ್ಮನ್ ಇಲ್ಲ, ಅವ್ರು ನಮ್ಗೆ ಭಾಳ ಬರ್ಬೇಕಂತ ತಿಳ್ಕೊಂಡು ಇವತ್ತು ನಾನು ವಿಂಡಿ ಮತಕ್ಷೇತ್ರದಲ್ಲಿ ಇವತ್ತು ನಾನು ಹಾಲು ಮತ್ತು ಸಮಾಜದವನ ಕಳೆದ 2018ರಲ್ಲಿ ಸ್ವಲ್ಪ